ಅಮ್ಮರ ನೀವ್ ಹೇಳ್ದಂಗೆಲ್ಲ ಕಟ್ಟಿಕ್ಕಿದೀನಿ, ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ಕಟ್ಟಬೇಕಾಗಿತ್ತು. ಎಲ್ಲ ಹೆಚ್ಚಿನದಾಗಿ ಹಾಕಿ ಕಟ್ಟಿದೀನಿ. ಎಲ್ಲ ಒಂದ್ ಚೀಲ ಆಗೈತೆ. ಸರಿ ಬಿಡಮ್ಮ ಹಂಗಾದ್ರೆ. ಎಲ್ಲಾದ್ರಿ ಇವ್ರು? ಸಿದ್ಧಾರ್ಥ, ನಿಸರ್ಗ. ಅಮ್ಮ ಇಲ್ಲಪ್ಪ, ನಿಸರ್ಗ ಅತ್ತೆ ಬಂದೆ. ಸಿದ್ಧಾರ್ಥ, ಎಲ್ಲ ಚೀಲದಲ್ಲಿ ಹಾಕಿ ಕಟ್ಸಿಕ್ಕಿದ್ದೀನಪ್ಪ, ಅದನ್ನು ತಗೊಂಡ್ ಹೋಗ್ಬೇಕು. ಚೀಲನಾ? ಏನಕ್ಕಮ್ಮ? ಅದ್ರಲ್ಲೊಂದಿಷ್ಟು ಅವರೆಕಾಯಿ ಅದು ಇದು ಹಾಕಿದೀನಿ, ತಗೊಂಡ್ ಹೋಗ್ರಿ. ಏನಕ್ಕತ್ತೆ? ಪರವಾಗಿರ್ಲಿಲ್ಲ. ಅಲ್ಲೇ ಎಲ್ಲ ಸಿಗ್ತಾ ಇತ್ತು, ಕೊಂಡ್ಕೊಂತಾ ಇದ್ರು ಅಪ್ಪ. ಇಡ್ಲಿ ನಮ್ಮ ಪರವಾಗಿಲ್ಲ, ಹೆಂಗು ಬೆಳಿತೀವಲ್ಲ, ಮತ್ತೆ ಯಾಕೆ ಸುಮ್ನೆ ಕೊಂಡ್ಕೊಳೋದು ಹೇಳು. ಮೊದಲನೇ ಸಲ ಹೊಸ ವರ್ಷ ಹೋಗ್ತಾ ಇದೀರಾ, ಒಳ್ಳೇದಾಗ್ಲಿ. ಅಲ್ಲಮ್ಮ, ಅಲ್ಲಿ ನಮ್ಮ ಹಸುಗಳಿಗೆ ಪೂಜೆ ಮಾಡಿಸ್ಬೇಕಾಗಿತ್ತು, ನನಗೂ ಕೆಲಸ ಇತ್ತು ಅಲ್ಲಿ ಹೋಗೋದು. ನೀನ್ ಏನೋ ಹೋಗು ಹೋಗು ಅಂತ ಕೂತಿದ್ಯಾ? ಸಿದ್ಧಾರ್ಥ, ಅಲ್ಲೆಲ್ಲ ನಾವು ನೋಡ್ಕೊಂತೀವಿ ಬಿಡಪ್ಪ, ನಾನು ನಿಮ್ ತಾತ ಹೋಗ್ತೀವಿ. ನೀವ್ ಹೋಗ್ರಿ. ಮದ್ವೆ ಆಗಿದ್ಮೇಲೆ ಮೊದಲನೇ ಸಲ ಬಂದಿರೋ ಹಬ್ಬ, ಹೋಗ್ ಬರ್ಬೇಕು, ಸರಿನಾ? ಹೋಗಿ ನಾಳೆ ಬಂದ್ಬಿಡ್ರಿ. ಸರಿನಮ್ಮ, ಆಯ್ತು. ಅತ್ತೆ, ಹೋಗ್ ಬರ್ತೀವಿ. ರದಕ್ಕ, ಹೋಗ್ ಬರ್ತೀವಿ. ಆಯ್ತಮ್ಮರೆ. ಅಮ್ಮ, ಹೋದ್ರೆ ಅಲ್ಲಿ ಫಾರ್ಮ್ ಹೌಸ್ ಹತ್ರ ಹೋದ್ರೆ ಎಲ್ಲಾ ಕ್ಲೀನ್ ಮಾಡಿರ್ತಾರೆ ದ್ಯಾಮಣ್ಣ. ಸ್ವಲ್ಪ ನೋಡ್ಕೊಂಡು ಸಂಜೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡಮ್ಮ. ಆಯ್ತು ಹೋಗಪ್ಪ, ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬರ್ತೀನಿ, ತಾತನು ಇರುತ್ತಲ್ಲ. ಮತ್ತೆ ಡ್ರೈವರ್ಗೆ ಹೇಳಿದೀನಿ, ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವೇಟ್ ಮಾಡಿ ವಾಪಸ್ ಕರ್ಕೊಂಬ ಅಂತ. ಸರಿ ಆಯ್ತು, ಹೋಗ್ ಬರೋಗ್ರಿ ನೀವಿಬ್ರು. ನಿಸರ್ಗ, ನಡಿ. ರಾಧಾ, ಟೈಮ್ ಇಲ್ಲ, ತುಂಬಾ ಕಡಿಮೆ ಐತೆ ಟೈಮ್. ಎಲ್ಲ ರೆಡಿ ಆಯ್ತೇನಮ್ಮ ಪೂಜೆಗೆ? ಅಮ್ಮೋರೆ, ಎಲ್ಲ ರೆಡಿ ಐತೆ, ಇನ್ನೇನು ಹೊರಡೋದೆ ನಾವೂನು. ನಮ್ಮ ಸರಿ ಆಯ್ತು, ಬೇಗ ಹೋಗಿ ಅಲ್ಲೂ ಪೂಜೆ ಮಾಡ್ಕೊಂಡು ದನ ಕರುಗಳಿಗೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಹಚ್ಚಿ ಅಲ್ಲಿಗೆ ಹೂವ ತಗೊಂಡಿದ್ದೀನಮ್ಮ. ಅಮ್ಮೋರೆ, ಕಟ್ಟಿರೋ ಹೂವ ತಗೊಂಡಿದ್ದೀನಿ. ನೆನ್ನೆ ದ್ಯಾಮಣ್ಣ ಹೂವ ಪವ ಎಲ್ಲ ತಂದ್ಕೊಟ್ಟಿದ್ರಲ್ಲ, ಅವೆಲ್ಲ ಕಟ್ಟಿಕ್ಕಿದ್ದೀರ ತಾನೆ, ಅವನ್ನೇ ಇಟ್ಕೊಂಡಿದ್ದೀನಿ. ಸರಿ ಆಯ್ತು, ನಡಿ, ಎಲ್ಲ ತಗೋ ಹೋಗೋಣ. ನಿಸರ್ಗ ಹೇಳಿ. ಅರೆ, ಏನಾಯ್ತು ನಿನ್ಗೆ? ಅಲ್ಲ, 2-3 ದಿವಸದಿಂದ ಇದೇ ತರ ಇದೆಯಾ? ಅಮ್ಮನ ಹತ್ರ ಚೆನ್ನಾಗಿ ಮಾತಾಡ್ತೀಯಾ, ರಾಧಕ್ಕನ ಹತ್ರನೂ ಚೆನ್ನಾಗಿ ಮಾತಾಡ್ತೀಯಾ, ಮನೇಲೆಲ್ಲ ಚೆನ್ನಾಗಿ ಇರ್ತೀಯಾ. ನನ್ನ ನೋಡಿದ ತಕ್ಷಣ ಹಿಂಗ್ಯಾಕ್ ಬೇಜಾರಾಗ್ತಾ ಇದೆಯಾ? ಯಾಕೆ, ನಿಮಗ್ ಗೊತ್ತಿಲ್ವಾ? ಅರೆ, ಗೊತ್ತಿದ್ರೆ ನಾನೇನು ಕೇಳ್ತಾ ಇದ್ದೆ. ಅಲ್ಲ, ಯಾಕೆ ಈ ತರ ಇದೆಯಾ ಅಂತ ಹೇಳು. ನಿಮ್ಗೂ ಗೊತ್ತು ನಾನು ಯಾಕೆ ಹಿಂಗಿದ್ದೀನಿ ಅಂತ. ರಾಧಕ್ಕ ಹೇಳೇ ಇರ್ತಾರಲ್ವಾ ನಿಮ್ಗೆ. ಓ ಮೈ ಗಾಡ್, ನಿನ್ನ ಹತ್ರ ಆಗಲ್ಲ ಕಣೆ. ಏನ್ ವಿಚಾರ ಅಂತಾನೆ ಹೇಳ್ದಂಗೆ ಹಿಂಗಿದ್ರೆ ಹೆಂಗ್ ಹೇಳು? ನೀನೇನು ಹೇಳಿಲ್ಲ ಅಂದ್ರೆ ನಾನು ಏನ್ ತಿಳ್ಕೊಬೇಕು ಹೇಳು? ನಾನ್ ಮಾತಾಡ್ಸಕ್ ಬಂದ್ರೆ ದೂರ ಹೋಗ್ತೀಯಾ? ನಿನ್ಗೇನೋ ಒಂದು ಸಂತೋಷ ಸುದ್ದಿ ಹೇಳ್ಬೇಕಾಗಿತ್ತು, ಅದನ್ನು ಕೇಳಲಿಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಯಾವ್ದೇ ವಿಚಾರ ಇದ್ರು ನನ್ನ ಹತ್ರ ಶೇರ್ ಮಾಡು. ಅಲ್ಲ, ಯಾವ್ದ್ರ ಬಗ್ಗೆ ಅಂತನಾದ್ರೂ ಹೇಳು ಹೋಗ್ಲಿ. ಏನು ಹೇಳ್ದಾಗ ನೀನ್ ಹಿಂಗಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳು? ಇವಾಗ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೊರಟಿದೀವಿ, ನೀನ್ ಈ ತರ ಮುಖ ಇಟ್ಕೊಂಡಿದ್ರೆ ಅಲ್ಲ ಅವ್ರ ಏನ್ ಅನ್ಕೋತಾರೆ? ಅಲ್ಲ, ನನ್ನಿಂದ ಏನಾದ್ರು ಪ್ರಾಬ್ಲಮ್ ಅದನ್ನ ಹೇಳು, ಇಲ್ಲ ಮನೆಯಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅದಾದ್ರೂ ಹೇಳು. ಯಾವ್ದು ಹೇಳ್ದಂಗ್ ನೀನ್ ಹಿಂಗಿದ್ರೆ ಹೆಂಗ್ ಹೇಳು? ಅಲ್ಲ, ನಾನೊಂದ್ ಕೇಳ್ತೀನಿ, ನೀವು ನಿಜಾನೇ ಹೇಳ್ಬೇಕು. ಆಯ್ತು, ಹೇಳು ಮಾರಾಯ್ತಿ. ಅಲ್ಲ, ಇವಾಗಾದ್ರೂ ಸದ್ಯ ಮಾತಾಡ್ತಾ ಇದೆಯಲ್ಲ, ಹೇಳು ಏನ್ ವಿಚಾರ ಅಂತ. 3 ದಿವಸದಿಂದ ನೀವು ಯಾರ ಜೊತೆ ಹೋಗ್ತಾ ಇದ್ರಿ? ಎಲ್ಲೋ ಹೋಗ್ತಾ ಇದ್ರಿ, ನಾನ್ ನೋಡ್ದೆ. ಯಾವ ಜೊತೆ ಹೋಗ್ತಾ ಇದ್ರಿ ಅಂತಂದ್ರೆ ಎಲ್ಲಿ, ಏನು? ಕರೆಕ್ಟ್ ಆಗಿ ಡೀಟೇಲ್ಸ್ ಹೇಳು. ಯಾವಾಗ್ಲೂ ಕೂರ್ಸ್ಕೊಂಡ್ ಹೋಗ್ತಿದ್ರಿ ತಾನೇ ನಿಮ್ ಬೈಕಲ್ಲಿ? ಯಾವಾಗ್ಲೂ ಕಾರ್ ತಗೊಂಡ್ ಹೋಗೋರು, ಮೊನ್ನೆ ಏನು ಬೈಕ್ ತಗೊಂಡ್ ಹೋಗಿದ್ರಿ? ಏನು? ಯಾವಳನ್ನೋ ಕೂರಿಸ್ಕೊಂಡು ಹೋಗಿದ್ನ? ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ಇಲ್ಲಿ ಯಾಕೆ ನಿಲ್ಸಿದ್ರಿ? ಇಲ್ಲೇನ್ ಕೆಲ್ಸ ನಮ್ಗೆ? ಹೇಳ್ತೀನಿ ಬಾಚನ. ನಾನು ನಿಮ್ಮನ್ನ ತುಂಬಾ ಒಳ್ಳೆಯವರು ಅಂತ ನಂಬಿದ್ದೇನೆ. ನನಗಿಂತ ಹೆಚ್ಚಿನ ನಂಬಿಕೆ ನಿಮ್ಮ ಮೇಲಿತ್ತು ನನಗೆ. ಆದ್ರೆ ನೀವು ಮಾಡಿದ್ದೇನು? ಆಯ್ತು, ಎಲ್ಲ ಹೇಳ್ತೀನಿ. ನೀನ್ ಇದೇ ವಿಚಾರ ಮೊನ್ನೆ ಯಾಕೆ ಹೇಳಿಲ್ಲ? ಇವಾಗ ಕೇಳ್ತಾ ಇದೀಯ ಅಂದ್ರೆ ಇಷ್ಟು ದಿವಸ ನಿನ್ನಿಂದ ದೂರ ಇದ್ದು ನಾನು ಎಷ್ಟು ಸಫರ್ ಮಾಡಿದ್ದೀನಿ. ಇವತ್ತಾದ್ರೂ ಕೇಳ್ತಿದ್ದೀನಲ್ವಾ, ಹೇಳಿ. ಮೊನ್ನೆ ಬೈಕ್ ತಗೊಂಡೋಗಿದ್ದು ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ. ಅಲ್ಲ, ನಿಂಗೂ ಗೊತ್ತಲ್ವಾ, ಜಾನ್ ಅಂತ. ಶಿಲ್ಪನ್ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಮನೆ ಬಂದು. ಅಂದ್ರೆ ಪೂರ್ತಿ ಹೇಳೋದಕ್ ಬಿಡು ನನ್ನ. ಅಲ್ಲೋಗಿ ಅವನ್ನ ಮೀಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಮಾನ್ಸಿ ಅವರಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ. ಹೇಳೋದ್ ಕೇಳು ಮಾರಾಯ್ತಿ, ಹೇಳಿದ್ದೆ ಕೇಳಲ್ಲ ನೀನು. ನೋಡು, ಅದಕ್ಕೆ ಇಷ್ಟು ಇದ್ ಮಾಡ್ತಾ ಇರೋದು ನೀನು. ನಾನ್ ರಿಟರ್ನ್ ಬರ್ಬೇಕಾದ್ರೆ ಅವ್ರು ವೇಟ್ ಮಾಡ್ತಾ ಇದ್ರು, ನಾನು ಕೇಳ್ದೆ ಕ್ಯಾಶುವಲ್ ಆಗಿ, ಏನ್ ಮೇಡಮ್ ಇಲ್ಲಿದ್ದೀರಾ ಅಂತ. ಮತ್ತ ಅವರು ಈ ತರ ವೇಟ್ ಮಾಡ್ತಾ ಇದೀನಿ ಸರ್, ಊರ್ಗ್ ಹೋಗ್ಬೇಕು, ಎಮರ್ಜೆನ್ಸಿ ಇದೆ, ಹಸ್ಬೆಂಡ್ ನ ಮೀಟ್ ಮಾಡ್ಬೇಕು, ಬಸ್ ಬಂದಿಲ್ಲ, ಆಲ್ರೆಡಿ 1/2 ಅವರ್ ಇಂದ ವೇಟ್ ಮಾಡ್ತಾ ಇದೀನಿ ಅಂತ. ಹಂಗಾಗಿ ಇಲ್ಲಿ ಬಸ್ ಸಿಗೋದಿಲ್ಲ ಮೇಡಮ್, ನೀವು ಮೇನ್ ಬಸ್ ಸ್ಟ್ಯಾಂಡ್ ಹೋಗ್ರಿ ಅಂತ ಹೇಳಿದಕ್ಕೆ ಅಲ್ಲೆಲ್ಲೋ ಆಟೋ ಫೆಸಿಲಿಟಿನೂ ಇರ್ಲಿಲ್ಲ. ಸೊ ಹಂಗಾಗಿ ಹೋಗೋ ದಾರಿಯಲ್ಲೇ ಅಲ್ವಾ ಅಂತ ಡ್ರಾಪ್ ಮಾಡ್ದೆ. ಅಷ್ಟೇನಾ? ಅಂದ್ರೆ ನೀವು ಅವ್ರನ್ನ ಕರ್ಕೊಂಡು ಎಲ್ಲೂ ಹೋಗ್ತಾ ಇರ್ಲಿಲ್ವಾ? ಓಹೋ, ನಿನ್ಗೆ ಆತರ ಅನುಮಾನ ಬಂದ್ಬಿಡ್ತಾ? ನಾನ್ ನಿನ್ನಿಂದ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಣೆ. ಅಲ್ಲ, ಯಾವ್ದಾದ್ರು ಒಂದ್ ಹೆಂಗಸ್ನ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಅದ್ರಿಂದ ಏನೋ ಒಂದು ರೀಸನ್ ಇರುತ್ತೆ ಅಲ್ವಾ? ಇಷ್ಟು ಮಾತ್ರ ಯೋಚನೆ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳು ನೀನು? ನಾನು ಅವ್ರನ್ನ ಅಲ್ಲಿ ಬರ್ತಾ ದಾರಿಯಲ್ಲಿ ನೋಡಿದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡಿ ಮನೆಗೆ ವಾಪಸ್ ಹೋದೆ. ಅವತ್ ಬೈಕಲ್ಲಿ ಹೋಗಿದ್ ಯಾಕಂತಂದ್ರೆ ಪ್ರತಿದಕ್ಕೂ ಕಾರೇ ತಗೊಂಡ್ ಹೋಗೋದಕ್ಕಾಗುತ್ತಾ ಹೇಳು? ನಿಜವಾಗ್ಲೂ ಅಷ್ಟೇನಾ?
ಇವಾಗ ಏನು ನಿನಗ್ ನನ್ ಮೇಲೆ ಡೌಟ್ ಇದ್ರೆ ಬಾ ಫಾರ್ಮ್ ಹೌಸ್ ಹೋಗೋಣ, ಅವ್ರಲ್ಲಿ ಇರ್ತಾರೆ ಮಾನ್ಸಿಯವರು, ಅವ್ರನ್ನೇ ಕೇಳು. ಇಲ್ಲ ನಾನು ಯಾರನ್ನು ಕೇಳಲ್ಲ, ನಾನ್ ನಿಮ್ಮನ್ನೇ ನಂಬ್ತೀನಿ. ನಾನು ಯಾರ ಮಾತು ನಂಬಕ್ ಹೋಗಲ್ಲ ಜಾಸ್ತಿ. ಸರಿ ಆಯ್ತು, ಹಂಗಾದ್ರೆ ಹೇಳಿದ್ನಲ್ವಾ, ಇವಾಗ ನಿನ್ ಡೌಟ್ ಕ್ಲಿಯರ್ ಆಯ್ತಾ ಇಲ್ವಾ? ಇಷ್ಟೇ ಆಗಿದ್ರೆ ಐ ಆಮ್ ವೆರಿ ಸಾರಿ ರೀ. ನಾನು ಅಂದ್ರೆ ನನಗೆ ಏನ್ ಡೌಟ್ ಇಲ್ಲ ನಿಮ್ ಮೇಲೆ, ಆದ್ರೂ ಆದ್ರೂ ಡೌಟ್ ಪಟ್ಟೆ ಅಲ್ವಾ? ಯಾರಾದ್ರೆ ಏನು, ನಾವ್ ಇಷ್ಟಪಡೋರು ನಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಇದಾರೆ ಅಂದ್ರೆ ಡೌಟ್ ಬರುತ್ತಲ್ವಾ, ಹಂಗಾಗಿ ನನಗೂ ಹಂಗೆ ಅನಿಸ್ತು. ಅಯ್ಯೋ ಭಗವಂತ, ಇಷ್ಟು ಸಣ್ಣ ವಿಚಾರಕ್ಕೆ 3 ದಿವಸದಿಂದ ನನ್ನ ಹತ್ರ ಮಾತು ಬಿಟ್ಟಿದ್ಯಾ? ಹೋಗಪ್ಪ, ನಾನ್ ನಿನ್ ಜೊತೆ ಇವಾಗಿಂದ ಮಾತಾಡಲ್ಲ. ಅಲ್ಲ ಸಾರಿ ರೀ, ಹೇಳಿದ್ನಲ್ಲ. ಅಲ್ಲ, ಇಷ್ಟೆಲ್ಲ ಮಾಡಿ ಒಂದ್ ಸಾರಿಯಲ್ಲಿ ನೀನು ಎಲ್ಲ ಮುಗಿಸ್ತಾ ಇದ್ಯಾ, ಅದ್ರಲ್ಲೂ ನನ್ನ ಮೇಲೆ ಡೌಟ್ ಪಟ್ಟಿದ್ಯಾ ಅಂದ್ರೆ ಏನ್ ಹೇಳ್ಬೇಕು ನಿನ್ಗೆ? ಡೌಟ್ ಅಲ್ಲ ಅಂದ್ರೆ ಇವಾಗ ಕ್ಲಿಯರ್ ಆಯ್ತಲ್ವಾ. ಆದ್ರೂ ನನಗ್ ನಿನ್ ಮೇಲೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಈ ವಿಚಾರ ನಡೆದು 3 ದಿವಸ ಆಯ್ತು. 3 ದಿವಸದಿಂದ ನೀನು ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಇದ್ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಮೇಲೆ ಎಷ್ಟೆಲ್ಲ ಏನೆಲ್ಲ ಅನ್ಕೊಂಡಿರ್ಬೇಡ ನೀನು. ಇವಾಗೆಲ್ಲ ಕ್ಲಿಯರ್ ಆಯ್ತಲ್ಲ, ಮತ್ತೆ ನನ್ನ ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಇದು ರಿಪೀಟ್ ಆಗಲ್ಲ. ಸಮಯ ಸಂದರ್ಭ ಹೆಂಗ್ ಬರುತ್ತೋ ಹೇಳಕ್ಕಾಗುತ್ತಾ? ನೀನ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ಯಾ. ಅಟ್ಲೀಸ್ಟ್ ನನ್ಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತಲ್ಲ. ನಿಂಗೆ ಹಿಂಗೇರಿ ನಾನ್ ನೋಡ್ದೆ ಅಂತ ಕೇಳಿದಿದ್ರೆ ನಾನು ಆವಾಗ್ಲೇ ಕ್ಲಾರಿಫೈ ಕೊಡ್ತಾ ಇದ್ದೆ ನಿನ್ಗೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ, ಅದು ಗಾದೆ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಕೆಲವೊಂದ್ಸಲಿ ನಡೆದಿರೋ ಘಟನೆಗಳು ಕೂಡ. ನೀನು ಅದನ್ನ ಮಾಡ್ಲೇ ಇಲ್ಲ, ನೋಡಿ ಮತ್ತೆ ಅದನ್ನೇ ಸತ್ಯ ಅಂತ ನಂಬ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ. ಓಕೆ ಓಕೆ, ಇರ್ಲಿ. ಸರಿ ಬಿಡಿ, ಆಗಿದ್ದಾಗೋಯ್ತಲ್ವಾ. ನೋಡು ನಿಸರ್ಗ, ನಾನು ನಿನ್ನ ಇವಾಗ್ಲಿಂದ ಅಲ್ಲ, ಚಿಕ್ಕ ವಯಸ್ಸಿಂದ ನಾನು ನಿನ್ನನ್ನ ಇಷ್ಟಪಡ್ತಾ ಇರೋನು. ಅರ್ಥ ಮಾಡ್ಕೊ. ನೀನ್ ಇಷ್ಟಪಟ್ಟಿದ್ಯೋ ಬಿಟ್ಟಿದ್ಯೋ ಅದ್ ನನಗ್ ಬೇಕಾಗಿಲ್ಲ. ನಾನು ನೀನೇ ಬೇಕು ಅಂತ ಹಠ ಹಿಡಿದು ನಿನ್ನೆ ಮದ್ವೆ ಆಗಿದ್ಯಾ ಕೇಳು. ನನಗ್ ನಿಸರ್ಗ ಅಂದ್ರೆ ತುಂಬಾನೇ ಇಷ್ಟ, ಹಂಗಾಗಿ ನಾನು ನಿನ್ನೆ ಹುಡುಕಿ ಮತ್ತೆ ಮದ್ವೆ ಆಗಿದ್ದು. ನೀನ್ ನನ್ನ ಮೇಲೆ ಅನುಮಾನ ಪಡೋದು ಎಷ್ಟು ಸರಿ? ಸರಿ, ಸಾರಿ. ಸರಿ ಆಯ್ತು, ನಡಿ ಹೋಗೋಣ. ಯಾಕ್ರಿ ಪದೇ ಪದೇ ಚಿಕ್ಕ ವಯಸ್ಸಿನ ನಿಸರ್ಗನೇ ನೆನೆಸ್ಕೊತೀರಾ? ನಾನೇ ಬೇರೆ, ನಿಸರ್ಗನೇ ಬೇರೆ. ಹೆಂಗೆ ಹೇಳಿ ನಾನ್ ನಿಮ್ಗೆ? ಈಗ ಬೇರೆ ಈ ತರ ಅಪಾರ್ಥ ಮಾಡ್ಕೊಂಡೆ. ನನ್ ಮೇಲೆ ನನಗೆ ಕೋಪ ಬರ್ತಿದೆ. ಟೈಮ್ ಆಯ್ತು, ಬಾ ಬೇಗ. ಅಲ್ಲ, ಆಗಿದ್ದಾಗೋಯ್ತು, ಮನ್ಸಲ್ಲಿ ಏನು ಇಟ್ಕೊಂಬೇಡ್ರಿ. ಮಾಡೋದೆಲ್ಲ ಮಾಡಿ ಮನ್ಸಲ್ಲಿ ಏನು ಇಟ್ಕೊಂಡ್ಬೇಡ ಅಂದ್ರೆ ಹೆಂಗ್ ಹೇಳು? ನಂಬಿಕೆ ಅನ್ನೋದು ಹೇಳೋದ್ರಿಂದ ಬರೋದಿಲ್ಲ ನಿಸರ್ಗ, ಕೆಲವೊಂದು ಅನುಭವಿಸ್ಬೇಕು, ಅವಾಗ್ಲೇ ಗೊತ್ತಾಗೋದು. ಬಿಡು, ಆಯ್ತು. ಮತ್ತೆ ನನ್ ಮೇಲೆ ಕೋಪ ಇಲ್ಲ ಅಲ್ವಾ? ನಿನ್ನ ಮೇಲ ಕೋಪ ಇಲ್ಲ, ಆದ್ರೆ ಬೇಜಾರಾಗ್ತಿದೆ. ಅಲ್ಲ, ಯಾಕೆ ಬೇಜಾರು? ಯಾಕೆ ನಿನಗ್ ಗೊತ್ತಿಲ್ವಾ ಯಾಕೆ ಬೇಜಾರು ಅಂತ? ಸಾರಿ ಕೇಳದ್ನಲ್ಲ. ಒಬ್ಬರನ್ನ ಕೊಲೆ ಮಾಡಿ ಆಮೇಲೆ ಅದೇ ವ್ಯಕ್ತಿನ ಸಾರಿ ಕೇಳಿದ್ರೆ ಅವನು ಬದುಕಿ ಎದ್ದು ಬರ್ತಾನ ನಿಸರ್ಗ? ಸಾರಿ ಕೇಳೋದಕ್ಕೆ ಒಂದ್ ಲಿಮಿಟ್ ಇರುತ್ತಷ್ಟೇ, ಅದು ಎಲ್ಲದಕ್ಕೂ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಇವಾಗ ನೀವು ನನ್ನ ಕ್ಷಮಿಸಿಲ್ವಾ? ಆಯ್ತು ಬಾ. ಅಲ್ಲ ಹೇಳಿ, ಕ್ಷಮಿಸಿದಿರಾ ಇಲ್ವಾ? ಇವಾಗೇನೋ ನಿನ್ ಮುಂದೆ ಕ್ಷಮಿಸಿದೀನಿ ಅಂತ ಹೇಳ್ಬೋದು, ಆದ್ರೆ ಈ ಬೇಜಾರು ನನ್ನಲ್ಲಿದ್ದೇ ಇರುತ್ತೆ ನಿಸರ್ಗ. ನೀನು ಕಡೆಗೂ ನನ್ನ ನಂಬ್ಲಿಲ್ವಲ್ಲ ಅನ್ನೋದೇ ನನಗ್ ಬೇಜಾರು. ಮೀನಾಕ್ಷಿ, ಸರಿತಾ, ಬೇಗ ಬರ್ರಮ್ಮ, ಪೂಜೆ ಎಲ್ಲ ಮುಗೀತು. ಎಲ್ಲಾರು ಒಂದ್ಸಲಿ ಕೈ ಮುಕ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಎಲ್ಲಾರು. ರೀ, ಅಲ್ಲಿಂದ ಏನ್ ಮಾಡ್ತಾ ಇದ್ದೀರಾ? ಬರ್ರಿ ಎಲ್ಲ ಊಟಕ್ಕೆ ಹೋಗೋಣ. ಈಗ ಬಂದೆ. ವರ್ಷದಲ್ಲಿ ಬರೋ ಮೊದಲನೇ ಹಬ್ಬ ಚೆನ್ನಾಗಾಯ್ತು. ದೇವ್ರೇ ಕಾಪಾಡುತ್ತಂದೆ ಪರಮಾತ್ಮ ಭಗವಂತ, ಎಲ್ಲರೂ ಒಳ್ಳೇದಾಗ್ಲಪ್ಪ. ಇದೇ ತರ ಕಾಲಕ್ಕೂ ಮಳೆ ಬೆಳೆ ಆಗ್ಲಿ ತಂದೆ. ಮೀನಾಕ್ಷಿ, ಸರಿತಾ, ಒಂದ್ ಕೆಲ್ಸ ಮಾಡ್ರಿ, ಎಳ್ಬೀರ್ ಬಿಟ್ಟು ನೀವು ಆಮೇಲೆ ಊಟ ಮಾಡ್ಕೊಡ್ರಿ. ಮತ್ತೆ ಅವರು ಎಲ್ಲ ಮೈನ ಬರ್ಲೇ ಇಲ್ಲ, ನಿಸರ್ಗ ಅವರು ಬರ್ತಾರತ್ತೆ, ಹೊರಟವ್ರಂತೆ. ಇನ್ನೇನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತಾರೆ. ಸರಿ, ಅವ್ರು ಬರೋ ಅಷ್ಟರಲ್ಲಿ ನಮ್ಮ ವೀಕ್ಷಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ಬಿಡ್ತೀನಿ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲಾರ ಮನೆಯಲ್ಲೂ ಹೀಗೆ ಹಬ್ಬ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಂದ್ರು ಅನ್ಸುತ್ತೆ ಅವ್ರು. ಅತ್ತೆ, ಸರಿತಕ್ಕ, ಮಾವ, ಮೀನಾಕ್ಷಿಕ, ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೌದಪ್ಪ, ಎಲ್ಲ ಚೆನ್ನಾಗಿದ್ದೀವಿ. ಬರ್ರಿ, ಒಳ್ಳೆ ಟೈಮ್ಗೆ ಬಂದ್ರಿ. ಬಂದು ಕೈ ಮುಕ್ಕು ಬರ್ರಿ. ಮೊದಲನೇ ಸಲ ನಾವು ಜೋಡಿ ನಮ್ಮ ಮನೆಗ್ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತಪ್ಪ. ಸಿದ್ಧಾರ್ಥ, ಸರಿತಕ್ಕ, ಯಾಕೆ ಫೋನ್ ಮಾಡಿ ಇಲ್ಲೇ ಬಂದು ಆಮೇಲೆ ಅಲ್ಲಿ ಹೋಗ್ರಿ ಅಂತ ಹೇಳಿದ್ದು? ಚಿಕ್ಕಮ್ಮ ಚಿಕ್ಕಪ್ಪನು ಬರ್ತಾ ಇದಾರೆ, ಇಲ್ಲಿ ಹಸು ಪೂಜೆ ಮಾಡ್ಬೇಕಲ್ಲಮ್ಮ, ಅವರು ಇಲ್ಲೇ ಬಂದು ಹೋಗ್ತಾರೆ. ಗೊತ್ತಲ್ವಾ ನಿಮ್ಗೆ? ಪ್ರತಿ ವರ್ಷ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಆಮೇಲೆ ಅವರು ಅಲ್ಲೋಗಿ ಹಬ್ಬ ಮಾಡ್ತಾರೆ ಅಂತ. ಓ ಹೌದಾ? ಪ್ರತಿ ವರ್ಷ ಅತ್ತೆ ಮಾವ ಇಲ್ಲಿ ಬಂದು ಹೋಗ್ತಾರಾ? ಹೂನಪ್ಪ, ಇಲ್ಲಿ ಹಸು ಪೂಜೆ, ಎತ್ತಿನ ಪೂಜೆ ಎಲ್ಲ ಮಾಡ್ತೀವಲ್ಲ ನಾವು, ಹಂಗಾಗಿ ಇಲ್ಲಿ ಬಂದು ಹೋಗ್ತಾರೆ. ಅಲ್ಲಿ ಒಂದೇ ಹಸು ಇರೋದು, ಒಂಟಿ ಹಸು. ಅದಕ್ಕೆ ಇಲ್ಲಿ ಜೋಡಿ ಎತ್ತುಗಳವಲ್ಲ, ಇಲ್ಲಿ ಪೂಜೆ ಮಾಡೋದು ಒಳ್ಳೇದು ಅಂತ ಬಂದು ಹೋಗ್ತಾವ್ರೆ. ನೀವೇನು ಬರ್ರಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಸಿದ್ಧಾರ್ಥ, ನಿಸರ್ಗ, ನಡೀರಮ್ಮ, ಎಲ್ಲ ಒಳಕ್ ನಡೀರಿ. ಅಂದ್ರೆ ಇನ್ನು ಅಪ್ಪ ಅಮ್ಮ ಬಂದಿಲ್ವಾ? ಬರ್ತಾ ಇರ್ಬೇಕಮ್ಮ, ಇನ್ನೊಂದ್ 5 ನಿಮಿಷಕ್ಕೆ ಬರ್ತಾರೆ, ನಡೀರಿ ಒಳಕ್ಕೆ. ತುಂಬಾ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿದೀರಾ ನೀವು. ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಮನೆ ಮುಂದೆ ಎಲ್ಲ. ಹೂನಪ್ಪ, ಹಳ್ಳಿಯವ್ರಂದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ನಾವು ತಕ್ಕ ಮಟ್ಟಿಗೆ ಪ್ರತಿ ವರ್ಷ ಹೆಂಗ್ ಮಾಡ್ತೀವೋ ಹಂಗ್ ಮಾಡಿದೀವಿ. ಸರಿತಾ, ಮೀನಾಕ್ಷಿ, ಎಳ್ಳು ಬೆಲ್ಲ ತಗೊಂಡೋಗಿ ಒಂದ್ 5-6 ಮನೆಗೆ ಎಳ್ಳು ಬಿರ್ಕೊಂಬರ್ರಮ್ಮ. ಸರಿ ಅತ್ತೆ, ಆಯ್ತು. ಕಮ್ಲು, ಊಟಕ್ ಮುಂಚೆ ಹಂಗೆ ಕಾಟನ್ ರಾಯನ್ ಹತ್ರ ಹೋಗಿ ಕೈ ಮುಕ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ಊಟ ಮಾಡ್ತೀನಿ. ಸರಿ ರೀ, ಹಂಗೆ ಮಾಡ್ರಿ, ಬೇಗ ಬರ್ರಿ.
ಸರಿ ಆಯ್ತು. ಸಿದ್ಧಾರ್ಥ, ನಿಮ್ಗೂ ಹಸುಗಳು ಎತ್ತು ಎಲ್ಲ ಇದೆ ಅಲ್ಲೇನಪ್ಪ? ಅಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡ್ ಬಂದ್ರೇನಪ್ಪ? ಹ್ಞೂನಮ್ಮ, ಅಲ್ಲಿ ಅಮ್ಮ ಹೋಗ್ತಾ ಇದಾರೆ. ಇನ್ನ ನಾನು ಅಲ್ಲೋದ್ರೆ ಲೇಟ್ ಆಗುತ್ತೆ ಅಂತ ಹಿಂಗೆ ಬಂದೆ. ನೀವು ಇಲ್ಲಿ ತುಂಬಾ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿದ್ದೀರಾ. ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ, ರಂಗೋಲಿ ಎಲ್ಲಾನು. ಹೂನಪ್ಪ, ನಾವು 3 ದಿವಸದಿಂದ ಹಬ್ಬದ ತಯಾರಿ ನಡೆಸಿದ್ವಿ. ರಂಗೋಲಿ ಎಲ್ಲ ನಮ್ ಸೊಸೆದಿರ್ ಬಿಟ್ಟಿದ್ದು, ಮತ್ತೆ ಹಸುಗೆ ತಯಾರಿ ಎಲ್ಲ ಮಾಡಿದ್ದು ನಿಮ್ ದೊಡ್ಡಪ್ಪನೇನಪ್ಪ. ನೋಡು ಎಷ್ಟ್ ಚೆನ್ನಾಗ್ ಮಾಡೋರೆ. ಅವ್ರಿಗೆ ಮೊದ್ಲಿಂದಾನು ಹಂಗೆ ಎತ್ತುಗಳನ್ನ ರೆಡಿ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಈ ನಡುವೆ ಕಡಿಮೆ ಆಗವೆ ಅಲ್ಲೇನತ್ತೆ ಎತ್ತುಗಳು? 2 ಜೋಡಿ ಇರ್ತಿದ್ವಲ್ವಾ? ಹೂನಮ್ಮ, ಅವ್ನ್ ಇವಾಗ ಎಲ್ಲಿ ಮೇಸಕ್ಕಾಗಲ್ಲ ಸಾಕಾಗಲ್ಲ ನೋಡೋರಿಲ್ಲ ಅಂತ ಒಂದೇ ಜೊತೆ ಎತ್ತಿಟ್ಟಿದೀವಿ. ಇನ್ನೇನ್ ಅಲ್ಲಿ ಬೆಂಕಿಯಲ್ಲಿ ಹಾಯಿಸ್ಬೇಕಲ್ಲ, ಹಂಗಾಗಿ ಹಬ್ಬಕ್ಕೆ ಹೆಂಗು ರೆಡಿ ಮಾಡ್ಬೇಕಂತ ನೋಡು ನಿಮ್ಮ ಮಾಮ ಎಷ್ಟ್ ನೀಟಾಗಿ ರೆಡಿ ಮಾಡೈತೆ ಎತ್ತುಗಳನ್ನ ಅಂತ. ಹೌದು, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅಯ್ಯೋ ಅದರದೇ ಕೆಲ್ಸ. 3-4 ದಿವಸದಿಂದ ಎತ್ತುಗಳದೇ ಕೆಲ್ಸ. ಅದಕ್ ಕೊಂಬು ಸೋರೋದಂತೆ, ಅದಕ್ ಕೊಂಬುಗಳಿಗೆ ಬಣ್ಣ ಬಳಿಯೋದಂತೆ. ಏನ್ ನೀಟಾಗಿ ಮಾಡೋರು ನೋಡು. ಎಷ್ಟೇ ಆದ್ರೂ ಹಳ್ಳಿ ಸೊಗಡು ಪ್ಯಾಟೆಲ್ ಬರಲ್ಲ ಹೇಳ್ರಿ. ಅದಕ್ಕೆ ನನಗೆ ಪ್ಯಾಟೆಗಿಂತ ಹಳ್ಳಿನೇ ಚಂದ. ಹೌದ್ ಹೇಳಪ್ಪ. ಈ ಸೊಗಡು ಅಲ್ಲೆಲ್ಲ ಬರ್ತೈತೆ. ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ಲೋ ಮನೇಲಿ ಬಾಗ್ಲ ಹಾಕೊಂಡು ಒಳಗಡೆ ಒಂದ್ ಕಡ್ಡಿ ಹಚ್ಚಿ ದೀಪ ಹಚ್ಚಿಬಿಟ್ರೆ ಮುಗ್ದೋಯ್ತು ಅವ್ರದ್ದು ಹಬ್ಬ. ನಮ್ಮಂಗಲ್ಲ ನೋಡು. ಸರಿ ಆಯ್ತು ನಡ್ರಪ್ಪ ಒಳಕ್ಕೆ. ಇನ್ನೇನ್ ರಾಮಣ್ಣನ ಸರೋಜನು ಬರ್ತಾರೆ, ಎಲ್ಲ ಒಟ್ಟಿಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿವ್ರಂತೆ. ಮತ್ತೆ ಯಾರ್ ರಂಗೋಲಿ ಇಷ್ಟು ದೊಡ್ಡದಾಗ ಹಾಕಿದ್ದಾರೆ? ಸರಿ ತಕ್ಕನೆ ಹಾಕಿರ್ತಾರಲ್ವಾ? ನಮ್ಮ ಇನ್ ಯಾರು ಹಾಕ್ತಾರೆ? ನಿಮ್ ಸರಿ ತಕ್ಕನೆ. ನೋಡು ನೋಡು, ಈ ಕಡೆ ಒಂದು ಫ್ಯಾಷನ್ ಆಗಿ ಡಿಸೈನ್ ಆಗಿ ಒಂದ್ ರಂಗೋಲಿ ಹಾಕೊಂಡು ನೋಡು. ನಮ್ ಮೀನಾಕ್ಷಿ, ಇದು ನಮ್ ಮೀನಾಕ್ಷಿದು, ಇದು ನಮ್ ಸರಿತುಂದು. ಸರಿತ ದೊಡ್ಡದಾಗ ಹಾಕೊಳ್ಳಿ, ಮೀನಾಕ್ಷಿ ಚಿಕ್ಕದಾಗಿ ಚೆನ್ನಾಗಿ ಹಾಕೊಳ್ಳಿ. ವೀಕ್ಷಕರೇ, ನಮ್ಮ ಈ ಬಂಧನದ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ಈ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದೀವಿ. ಹೀಗೆ ನಮ್ಮನ್ನು ಅರಸಿ ಸಂತೋಷ ಪಡಿಸಬೇಕಾಗಿ ವಿನಂತಿ. ತಮ್ಮ